ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಬ್ಯಾಕಲ್ಲಿ ಅಂದರೆ ಕ್ಲೋಸ್ ಅಂದರೆ ನಿಮಗೆ ಶೋಲ್ಡರ್ ಹತ್ರ ಮಾತ್ರ ಕ್ಲೋಸ್ ಬರುತ್ತೆ, ಮತ್ತು ಡೀಪ್ ಬರುತ್ತೆ ಸ್ಕ್ಯಾಲಪ್ಪಲ್ಲಿ. ಫ್ರಂಟಲ್ಲಿ ಈಗ ಟ್ರೆಂಡಿಂಗಲ್ಲಿರುವಂತಹ ಬಾರ್ಡರ್ನ ಕೊಟ್ಟು ಮುಂದೆ ಈ ರೀತಿ ಮಾಮೂಲಿ ಫ್ರಂಟಿಗೆ ನಾವು ಉಕ್ಸ್ನ ಇಟ್ಟು ಬ್ಲೌಸ್ನ ಯಾವ ರೀತಿ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ. ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಒಂದೇ ವಿಡಿಯೋದಲ್ಲಿ ಇರುತ್ತೆ. ಸೊ ಯಾರಿಗೆಲ್ಲ ಕಟ್ಟಿಂಗ್ ನೋಡಿ ಸ್ಟಿಚಿಂಗ್ ನೋಡಬೇಕು ಅನ್ಸಿದ್ರೆ ಸ್ಟಿಚಿಂಗ್ನ ನೋಡಿ, ಇಲ್ಲ ಕಟ್ಟಿಂಗ್ ನೋಡಿ ಸ್ಟಿಚಿಂಗ್ ಬರುತ್ತೆ ಅನ್ನೋರು ಸ್ಕಿಪ್ ಮಾಡ್ಬೋದು. ವಿಡಿಯೋನ ಫಸ್ಟು ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ನಾರ್ಮಲ್ ಬ್ಲೌಸ್ನ ಕೊಟ್ಟಿದ್ದಾರೆ ಇಲ್ಲಿ ಮೆಷರ್ಮೆಂಟ್ಗೆ. ಈ ನಾರ್ಮಲ್ ಬ್ಲೌಸ್ನ ಮೆಷರ್ಮೆಂಟು ತಗೊಂಡು ಯಾವ ರೀತಿ ನಾವು ಅವರಿಗೆ ಬೋಟ್ ನೆಕ್ ಟೈಪಲ್ಲಿ, ಅಂದರೆ ನಮಗೆ ಬ್ಯಾಕಲ್ಲಿ ಇಲ್ಲಿ ಯಾವುದೇ ರೀತಿ ಟ್ಯಾಗ್ ಅನ್ನೋದು ಬರೋಲ್ಲ, ಬ್ಯಾಕಲ್ಲಿ ಕ್ಲೋಸ್ ಇರುತ್ತೆ, ಸೆಂಟ್ರಲ್ ಮಾತ್ರ ಡೀಪ್ ಬರುತ್ತೆ. ಯಾವ ರೀತಿ ಈ ನಾರ್ಮಲ್ ಬ್ಲೌಸಲ್ಲಿ ನಾವು ಮೆಷರ್ಮೆಂಟ್ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನೀವು ಕಸ್ಟಮರ್ ಹತ್ರ ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಂಬಿಡಿ. ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ನಿಮ್ಮ ಬ್ಲೌಸ್ನ ಮೆಷರ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಈಗ ನಾನು ಫಸ್ಟಿಗೆ ಬ್ಲೌಸ್ ಲೆಂತ್ನ ಚೆಕ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಕಸ್ಟಮರ್ ಹತ್ರ ಫುಲ್ ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಸೊ ಅವ್ರ ಫುಲ್ ಶೋಲ್ಡರ್ ಮೆಷರ್ಮೆಂಟ್ ಬಂದು 14 ಇಂಚಿದೆ, 14 ಇಂಚಸ್ಸು. ನೋಡಿ, ಇದು ಕೂಡ ಲೆಂತ್ ಕೂಡ ನಮಗೆ 14 ಇಂಚಿದೆ. ಅವರ ಒಂದು ಫುಲ್ ಶೋಲ್ಡರು ಬಂದು 14 ಇಂಚಿದೆ. ಸೊ ಇವಾಗ ನೋಡ್ಕೊಳ್ಳಿ, ಮಾರ್ಜಿನ್ ಸಮ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮಾರ್ಜಿನ್ ಸಮ ಇದೆ ಅಂತ ಚೆಕ್ ಮಾಡಿಕೊಂಡು ನೋಡಿ, ಮಾರ್ಜಿನ್ ಸಮ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ನಿಮಗೆ ಡೌಟ್, ಒಂದೊಂದು ಬ್ಲೌಸು ಒಂದೊಂದು ಥರ ಕಟ್ಟಿಂಗ್ ತೋರಿಸ್ತೀರಾ, ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂತ ಸುಮಾರಷ್ಟು ಜನಕ್ಕೆ ಡೌಟ್ ಬರ್ಬೋದು. ನಮಗೆ ಒಂದೇ ಡಿಸೈನ್ ಬ್ಲೌಸಸ್ ಬರಲ್ಲ ಕಟ್ಟಿಂಗ್ಗೆ, ಮತ್ತು ಒಂದೇ ಸೈಜ್ ಬ್ಲೌಸಸ್ಸು ಬರಲ್ಲ. ನಮಗೆ ಸೈಜಸ್ ಚೇಂಜ್ ಆದಷ್ಟು ಮತ್ತು ಡಿಸೈನ್ಸು ಅವ್ರು ಹೇಳುವಂತಹ ಪ್ಯಾಟ್ರನ್ ಚೇಂಜ್ ಆದಷ್ಟು ನಮಗೆ ಕಟ್ಟಿಂಗ್ ಮೆಥಡ್ ಅನ್ನೋದು ಚೇಂಜ್ ಆಗಿರುತ್ತೆ. ಒಂದೇ ಥರ ಕಟ್ಟಿಂಗ್ ಮೆಥಡು ಇರೋದಿಲ್ಲ. ನಮಗೆ ಪ್ರಿನ್ಸಸ್ ಕಟ್ಟು ಅಂತ ಬಂದಾಗ ಫ್ರಂಟಲ್ಲಿ ಸೇಮ್ ಇರುತ್ತೆ, ಮತ್ತು ಬ್ಯಾಕ್ ಕಟ್ಟಿಂಗ್ ಮಾತ್ರ ಸೇಮ್ ಇರುತ್ತೆ. ಮೆಜರ್ಮೆಂಟ್ಸಲ್ಲಿ ಚೇಂಜಸ್ ಆಗುತ್ತೆ, ಕಟ್ಟಿಂಗ್ ಮೆಥಡಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು, ಆರ್ಮೋಲ್ ಹತ್ರ ಚೇಂಜಸ್ ಆಗ್ಬೋದು, ಈ ರೀತಿ ಚೇಂಜಸ್ ಆಗುತ್ತೆ. ಪ್ರಿನ್ಸಸ್ ಕಟ್ಟಲ್ಲಿ ಫ್ರಂಟ್ ಫಾಟಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದು ಆಗೋದಿಲ್ಲ. ಸೊ ಬನ್ನಿ ನೋಡಿ, ನಮಗೆ ಬೇಕಾಗಿರುವಂಥದ್ದು 14 ಇಂಚಸ್ಸು ಲೆಂತು. ಫಸ್ಟಿಗೆ ನಾನು ಮಾರ್ಜಿನ್ ಹಾಕ್ಬಿಡ್ತೀನಿ, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು ವೇಸ್ಟ್ ಹತ್ರ ಅಲ್ವಾ. ಹಾಗಾಗಿ ನೋಡಿ, ಇಲ್ಲೂ ಕೂಡ ನಾವು ಲೆಂತ್ ನಮಗೆ 14 ಇಂಚಸ್ ಬೇಕು, ಲೆಂತ್ ನಮಗೆ 14 ಇಂಚಸ್ ಬೇಕಲ್ವಾ. ಸೊ 14 ಇಂಚಸ್ಸು ನಾನು ಇಲ್ಲಿಂದ 1 ಇಂಚ್ನ ಆ್ಯಡ್ ಮಾಡ್ಕೊಳ್ತೀನಿ 15 ಇಂಚಸ್ಗೆ. ಯಾಕೆ ಅಂದರೆ ನಾವು ಇಲ್ಲಿ ಶೋಲ್ಡರ್ ಸ್ಲೋಪ್ನ ತೊಗೊಳ್ತೀವಿ, ಹಾಗಾಗಿ ನಮಗೆ 1/2 ಇಂಚ್ ಇನ್ನೂ ಎಕ್ಸ್ಟ್ರಾ ಬೇಕಾಗುತ್ತೆ. ನೋಡಿ, 15 ಇಂಚಸ್ಗೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಇವರ ಒಂದು ಫುಲ್ ಶೋಲ್ಡರ್ ಬಂದು 14 ಇಂಚಸ್ಸು, ನಾನು ಅದಕ್ಕೆ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ, ಫುಲ್ ಶೋಲ್ಡರ್ಗೆ ಬ್ಯಾಕಲ್ಲಿ 14 ಇಂಚಸ್ ಇದೆ, 14.5 ನಾನು 1/2 ಇಂಚು ಲೂಸಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ 14.5ಗೆ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 7.25 ಬರುತ್ತೆ. ಸೊ ನಾನಿಲ್ಲಿ ಶೋಲ್ಡರ್ ಅನ್ನೋದು 7.5 ಇಟ್ಕೊಳ್ತೀನಿ. 7.5 1/2 ಇಂಚನ್ನ ಆ್ಯಡ್ ಮಾಡಿಕೊಂಡು 7.5 ಇಟ್ಕೊಳ್ತೀನಿ. ಕ್ಲಿಯರ್ ಆಯ್ತಲ್ಲ? 7.25 ನನಗೆ ಕಡಿಮೆ ಅಂತ ಅನಿಸ್ತಿದೆ, ಹಾಗಾಗಿ 7.5 ಇಟ್ಕೊಳ್ತೀನಿ. ಯಾಕಂದರೆ ನಾನು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆ್ಯಡ್ ಮಾಡ್ತಾ ಇರೋದ್ರಿಂದ ನನಗೆ 7.5 ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಇಲ್ಲಿ ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ, 3/4 ಇಂಚು. 3/4 ಇಂಚ್ಗಿಂತ ಇನ್ನೊಂದು ಪಾಯಿಂಟು ಜಾಸ್ತಿನೇ ತೊಗೊಳ್ಳಿ, ಪರವಾಗಿಲ್ಲ. ಇಲ್ಲ ನೀವು 1 ಇಂಚ್ ತೊಗೊಂಡ್ರು ಪ್ರಾಬ್ಲಮ್ ಏನೂ ಬರೋದಿಲ್ಲ. ಸೊ ಇಲ್ಲಿಂದ 2.5ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಜಸ್ಟ್ ನಾನು ಶೋಲ್ಡರ್ ಸ್ಲೋಪ್ಗೋಸ್ಕರ ಈ 2.5ಗೆ ಮಾರ್ಕ್ನ ಮಾಡ್ಕೊಂಡಿರೋದು. ನಿಮ್ಮ ಒಂದು ರೆಡಿ ಶೋಲ್ಡರ್ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾರ್ಮಲ್ ನಾವು ಬ್ಲೌಸ್ ಏನು ಮೆಷರ್ಮೆಂಟ್ ಕೊಟ್ಟಿದ್ದಾರೋ ಸೊ ಆ ಮೆಷರ್ಮೆಂಟ್ ಬ್ಲೌಸ್ನ ತೊಗೊಳ್ಳಿ. ಇದರಲ್ಲಿ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಈ ಉಪ್ಪಟ್ಟಿ ಕಡೆ ನೀವು ಮೆಷರ್ಮೆಂಟ್ನ ತೊಗೋಬೇಕು. ಉಪ್ಪಟ್ಟಿ ಕಡೆ ಮೆಷರ್ಮೆಂಟ್ನ ತೊಗೊಂಡ್ರೆ ನೋಡಿ, ಇಲ್ಲಿ ಎಷ್ಟು ಬರ್ತಿದೆ? 9.25 ಬರ್ತಿದೆ. ನೋಡ್ತಾ ಇದ್ರಲ್ಲ, 9.25 ಬರ್ತಿದೆ. 9.25 ಅಂದರೆ ನಮಗೆ ಎಷ್ಟು? 37 ಬರುತ್ತೆ ಇವರ ಒಂದು ಚೆಸ್ಟ್ ಬಂದು. ಓಕೆನಾ, ಇವರ ಒಂದು ಚೆಸ್ಟು 37 ಇದೆ. ನಾನು ಇದಕ್ಕೆ 37ಗೆ ಲೂಸಿಂಗ್ನ ಆ್ಯಡ್ ಮಾಡ್ತೀನಿ 1 ಇಂಚು. ಯಾಕೆ ಅಂದರೆ ಇದು ಬ್ಯಾಕಲ್ಲಿ ನಮಗೆ ಕ್ಲೋಸ್ ಬರೋದ್ರಿಂದ ನಮಗೆ ಈ 37 ಕೊಟ್ಟರೆ ನಮಗೆ ಕಂಫರ್ಟಬಲ್ ಆಗಿ ಅನಿಸಲ್ಲ. ಹಾಗಾಗಿ 1 ಇಂಚ್ನ ಪ್ಲಸ್ 1 ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ತೀನಿ. 38 ಆಗುತ್ತೆ. ಇದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಬರೋ ಆನ್ಸರ್ ಎಷ್ಟು? 9.5. 9.5ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 9.5ನ ಮಾರ್ಕ್ ಮಾಡ್ಕೋಬೇಕಾದ್ರೆ ಇದರಲ್ಲಿ 1/2 ಇಂಚು ಮೈನಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿ ಡೀಪ್ ಕೊಡ್ತಾ ಇದ್ದೀನಿ ಬ್ಯಾಕಲ್ಲಿ, ಹಾಗಾಗಿ 1/2 ಇಂಚು ಮೈನಸ್ ಮಾಡ್ಕೊಳ್ಳಿ. 9 ಇಂಚಿಗೆ ಮಾರ್ಕ್ನ ಮಾಡ್ಕೋಬೋದು ನೀವು. ಇದು ಚೆಸ್ಟ್ ಮಾರ್ಕು. ವೇಸ್ಟು ನೋಡಿ, ಇವರ ಒಂದು ವೇಸ್ಟ್ ಬಂದು ಈ ಬ್ಲೌಸ್ ಏನು ಕೊಟ್ಟಿದ್ದಾರೋ ಇದಕ್ಕಿಂತ ಅವ್ರಿಗೆ ಸುಮಾರು 1 ಇಂಚಷ್ಟೇ ಕಡಿಮೆ ಬೇಕು. ಅಂದರೆ ಇವರ ಒಂದು ಚೆಸ್ಟ್ಗೂ ಮತ್ತು ವೇಸ್ಟ್ಗೂ ಮ್ಯಾಚ್ ಆಗಲ್ಲ. ನೋಡಿ, ಇವ್ರ ವೇಸ್ಟ್ ಬಂದು ತುಂಬಾ ಕಡಿಮೆ ಇದೆ. ನೋಡಿ, 30 ಬರುತ್ತೆ ಇವ್ರ ವೇಸ್ಟು. ಇವರು ನಮಗೆ ಲೂಸ್ ಇದೆ 1 ಇಂಚ್ ಅಷ್ಟೇ, ಸೊ ಅದನ್ನ ಟೈಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, 1 ಇಂಚು ನಾನು 29 ಇವರ ಒಂದು ವೇಸ್ಟ್ಗೆ ಕೌಂಟ್ ಮಾಡ್ತೀನಿ. 29 ಕೌಂಟ್ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ ನೋಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ನ ಆ್ಯಡ್ ಮಾಡಬೇಡಿ. 29 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ ಡೈರೆಕ್ಟಾಗಿ. 7.25. 7.25ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ವೇಸ್ಟ್ ಹತ್ರ. ಓಕೆನಾ, 7.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಡಾಟ್ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. 3/4 ಇಂಚು ನಾನು ಡಾಟ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, 1.5 ಇಂಚು ಮಾರ್ಜಿನ್ಗೋಸ್ಕರ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಬೋಟ್ ನೆಕ್ ಕಟ್ಟಿಂಗಲ್ಲೇ ಕಟ್ಟಿಂಗ್ ಮಾಡ್ತಿರೋದು. ಯಾಕಂದರೆ ಬ್ಯಾಕಲ್ಲಿ ನಮಗೆ ಕ್ಲೋಸಿಂಗ್ ಬರುತ್ತಲ್ಲ, ಹಾಗಾಗಿ ಇಲ್ಲಿ ನೋಡಿ ಇವರ ಒಂದು
ಆರ್ಮೋಲ್ ಫಾರ್ಮುಲಾ ನಾವು ಯೂಸ್ ಮಾಡೋಣ. ಚೆಸ್ಟ್ ಡಿವೈಡೆಡ್ ಬೈ ನೋಡಿ, ಇವರ ಒಂದು ಚೆಸ್ಟ್ ಬಂದು 37 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, 6.16 ಬಂತು. ನಾನು ಇದಕ್ಕೆ ಇವರಿಗೆ 1 ಇಂಚನ್ನ ಪ್ಲಸ್ ಮಾಡ್ಕೊಳ್ತೀನಿ. ಅಂದರೆ ನೋಡಿ ಪ್ಲಸ್ 1 ಇಂಚು 7.1 ಬರುತ್ತೆ ಇದು. ಓಕೆನಾ? ಅಂದರೆ 7 ಇಂಚು ನಾನಿಲ್ಲಿ ಇವರ ಒಂದು ಆರ್ಮೋಲ್ ಡೌನಿಂಗ್ನ ತಗೊಳ್ತೀನಿ. ಓಕೆನಾ? 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿಂದ ತೊಗೊಂಡ್ರೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. 7.25 ಬರುತ್ತೆ. ಇಲ್ಲೂ ಕೂಡ 7.25ಗೆ ಒಂದು ಮಾರ್ಕ್ನ ಮಾಡಿಕೊಂಡ್ರೆ ನಮಗೆ ಸ್ಟ್ರೈಟ್ ಲೈನ್ ಅನ್ನೋದು ಬರುತ್ತೆ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ನಾವು 7.25 ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್ 7.25 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ನಿಮಗೇನಾದರೂ ಈ ಥರ ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀರೋ ಸೇಮ್ ಇಲ್ಲೂ ಕೂಡ ನೀವು ಅಷ್ಟೇ ಮಾರ್ಕ್ ಮಾಡಿಕೊಂಡ್ರೆ ನಿಮಗೇನಾದರೂ ಆರ್ಮೋಲ್ ಹತ್ರ ರಿಂಕಲ್ ಬರ್ತಿದೆ, ಸ್ವಲ್ಪ ಕ್ಲಾತ್ ಅನ್ನೋದು ಲೂಸ್ ಆಗ್ತಿದೆ ಅನ್ನೋದಾದರೆ ನೀವು ಇಲ್ಲಿ 1/4 ಇಂಚಷ್ಟು ಮೈನಸ್ ಮಾಡ್ಕೋಬೋದು. ಇಲ್ಲಿ ನೀವು 1/4 ಇಂಚಷ್ಟು ಮೈನಸ್ ಮಾಡ್ಕೋಬೋದು. ಎಲ್ಲಿ ಅಂದರೆ ತೋರಿಸ್ತೀನಿ ನೋಡಿ. ಈ ರೀತಿ 7 ಇಂಚಿಗೆ ಮಿಡ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ನಾವು 1/4 ಇಂಚಷ್ಟು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ನೋಡಿ, ಇದು ನಮಗೆ ತುಂಬಾ ಹತ್ತಿರ ಬಂತು. 1/4 ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನೀವು ಫ್ರೆಂಚ್ ಕರ್ವ್ ಸ್ಕೇಲಲ್ಲಿ ಶೇಪ್ನ ಕೊಡ್ಬೋದು. ಸೊ 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲ 9.25ಗೆ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್, 9 ಇಂಚು ಇಲ್ಲ 1/4 ಇಂಚು ಮೈನಸ್ ಮಾಡಿ, ಇಲ್ಲ 1/2 ಇಂಚು ಮೈನಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ನಾನಿಲ್ಲಿ ಡ್ರಾ ಮಾಡ್ಕೊಳ್ತೀನಿ ಈ ರೀತಿಯಾಗಿ. ಈಗ ನೋಡಿ ಲೆಂತಲ್ಲಿ ನಾನು 1/2 ಇಂಚ್ ಎಕ್ಸ್ಟ್ರಾ ತೊಗೊಳಲ್ಲ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ ಲೆಂತ್. ನಮಗೆ 14 ಬೇಕು ನೋಡಿ, 15 ಇಂಚಸ್ ಬರ್ತಿದೆ. ಅಂದರೆ ನಮಗೆ ಸ್ಟಿಚಿಂಗ್ ಇಲ್ಲ 1/2 ಇಂಚು ಇಲ್ಲ 1/2 ಇಂಚ್ ಹೋಗುತ್ತೆ. ಆವಾಗ ನಮಗೆ 14 ಅನ್ನೋದು ರೆಡಿ ಸಿಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಟೋಟಲ್ ಲೆಂತಲ್ಲಿ ನೀವು 1 ಇಂಚನ್ನ ಪ್ಲಸ್ ಮಾಡ್ಕೊಳ್ಳಿ. ಲೈನಿಂಗ್ ಮೇಲೆ ಕಟ್ ಮಾಡೋದಾದರೆ ನೀವು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿಕೊಂಡು ಮತ್ತೆ ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ತೀನಿ ಅಂದರೆ 1/2 ಇಂಚು 1/2 ಇಂಚು ಸಾಕಾಗುತ್ತೆ ಇಲ್ಲಿ. ಇಲ್ಲಾಂದರೆ ಇಲ್ಲೇ ನೀವು 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ರೆಡಿ ಶೋಲ್ಡರ್ ತೊಗೊಳ್ತಾ ಇದ್ದೀನಿ ಇಲ್ಲಿ ಇವರಿಗೆ 3 ಇಂಚಸ್ಸು. ಓಕೆ, ನಾನು 3 ಇಂಚಸ್ ರೆಡಿ ಶೋಲ್ಡರ್ ತೊಗೊಳ್ತಾ ಇದ್ದೀನಿ. ಹಾಗಾಗಿ ನನಗೆ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಅಂದರೆ 3/4 ಇಂಚ್ ನಮಗೆ ಸ್ಲೀವ್ ಅಟ್ಯಾಚಿಗೆ ಇಲ್ಲಿ ನೆಕ್ ಹತ್ರ ಪೈಪಿಂಗ್ ಕೊಡೋಕ್ಕಾಗಲಿ ಇಲ್ಲ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋಕ್ಕಾಗಲಿ ಏನಕ್ಕೆ ಆಗಲಿ ನಮ್ಗೆ 1/4 ಇಂಚ್ ಬೇಕಾಗುತ್ತೆ. ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ ವಿಡ್ತ್ ಬಂದು ಇವರಿಗೆ ನೋಡಿ 3/4 ಬರ್ತಿದೆ ನೆಕ್ ವಿಡ್ತ್. ಕ್ಲಿಯರ್ ಆಯ್ತಲ್ಲ? ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಅದೇ 3/4 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ರೀತಿ. ಸೊ ಇಲ್ಲಿ ನಮಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಇಲ್ಲಿ ನಾನು ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ ನಾನು ಈ ಸ್ಕೇಲಲ್ಲಿ ಮಾರ್ಕ್ ಮಾಡ್ತೀನಿ. ನೋಡಿ ಈ ಸ್ಕೇಲ್ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಒಂದು ನಿಮಿಷ. ಇಲ್ಲಿ 3 ಇಂಚಸ್ ಸಾಕು, 3.5 ಬೇಡ. ನಮಗೆ ಶೇಪ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಡೀಪು ಲೆಂತ್ನ. ಸೊ ಈ ರೀತಿ ಆದಾಗ ನಾವು ಚೇಂಜಸ್ ಮಾಡಿಕೊಂಡ್ರು ನಮಗೆ ಶೇಪ್ ಅನ್ನೋದು ನಮ್ಗೆ ಚೆನ್ನಾಗಿ ಕಾಣಿಸ್ಬೇಕು. ಇಲ್ಲಾಂದರೆ ನಮಗೆ ಬೋಟ್ ನೆಕ್ ಶೇಪ್ ನೀಟಾಗಿ ಕಾಣಿಸ್ತಾ ಇಲ್ಲ ಅಂದರೆ ಈ ರೀತಿ ನೀವು ಕಟ್ ಮಾಡ್ಕೋಬೋದು ಇದನ್ನು. ಈಗ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಪಟ್ಟಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ 3/4 ಇಂಚ್ ಆದರೆ ಸಾಕು ಇವರಿಗೆ. 3/4 ಇಂಚ್ ಅಂದರೆ ನಾನಿಲ್ಲಿ 3/4 ಇಂಚು ಇಟ್ಕೊಳ್ತೀನಿ. 4 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಉಳಿದಿದ್ದನ್ನು ನಾನು ಡೀಪ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಡೀಪ್ಗೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ 8/4 ಬರುತ್ತೆ ಡೀಪು. ಸೊ 3/4 ಸೇಮ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ನೆಕ್ ಶೇಪ್ನ, ನಿಮಗೆ ಯಾವ ನೆಕ್ ಶೇಪು ನೀವು ಯಾವ ಬೇಕೋ ಅದನ್ನು ನೀವು ಶೇಪ್ನ ಡ್ರಾ ಮಾಡ್ಕೋಬೋದು. ಸೊ ನಾನಿಲ್ಲಿ ಈ ಥರ ಸ್ಕ್ಯಾಲಪ್ ಥರ ನೆಕ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ನಾನು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಮಾರ್ಕ್ ಮಾಡಿ ಕ್ಯಾನ್ವಾಸ್ ಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಓಪನ್ ಇರಲ್ಲ, ಕ್ಲೋಸ್ ಇರುತ್ತೆ. ಇಲ್ಲಿ ಮಾತ್ರ ನಾನು ನೆಕ್ ಶೇಪ್ನ ಕೊಡ್ತೀನಿ. ಸೊ ಈಗ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೀಟಾಗಿ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ನೀವಿಲ್ಲಿ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಬೇಕು ಅಂದರೆ ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಲೈನು ಈ ಥರ ಕರ್ವಾಗಿ ಹೋಗಿರೋದ್ರಿಂದ ಅದೆಷ್ಟು ಕರ್ವಾಗಿ ಹೋಗಿದೆಯೋ ಅಷ್ಟು ನಾವು ಸ್ಕೇಲ್ನ ಈ ರೀತಿ ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕ್ರಾಸ್ ಆಗಿ ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸು ನಾವು ಲೈನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ
ನಮಗೆ ಟೇಬಲ್ ಇದ್ದರೆ ಬಟ್ಟೆ ಜರುಗಿಸೋ ಅವಶ್ಯಕತೆನೇ ಇರಲ್ಲ, ಟೇಬಲ್ ಮೇಲೆ ನೀಟಾಗಿ ನಾವು ಕಟ್ ಮಾಡ್ಕೋಬೋದು. ಸೊ ನನಗೆ ಟೇಬಲ್ ಇಲ್ಲದೆ ಇರೋ ಕಾರಣ ನಾನು ಇಲ್ಲಿ ನೋಡಿ ಇಲ್ಲಿಂದ ಇನ್ನು ಸ್ವಲ್ಪ 1/2 ಇಂಚಷ್ಟು ಹೊರಗಡೆಗೆ ತೊಗೊಳ್ತೀನಿ. ಡಾಟ್ ಲೆಂತ್ಗೆ ನೋಡಿ 3.5 ಇಂಚ್ಗೆ ಡಾಟ್ನ ತೊಗೊಳ್ತೀನಿ ನಾನು. ಸ್ಟ್ರೈಟ್ ಲೈನ್ನ ಈ ರೀತಿ ನಾನು ಇಲ್ಲಿ 3/4 ಇಂಚ್ ತೊಗೊಂಡಿರೋದು, 3/4 ಇಂಚ್ ಬಿಟ್ಟು ಬರೋ ಥರ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈನ ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ನೋಡಿ. ಶೋಲ್ಡರ್ ಸ್ಲೋಪು ಕೂಡ ಕಟ್ ಮಾಡ್ತೀನಿ ನಾನು ಈ ರೀತಿ, ಓಕೆನಾ. ಫ್ರಂಟಲ್ಲಿ ನಾನು 4 ಡಾಟ್ ಕೊಟ್ಟು, ಇಲ್ಲ 4 ಡಾಟ್ ಆಗಲಿ 3 ಡಾಟ್ ಆಗಲಿ ಕೊಟ್ಟು ಮಾರ್ಕಿಂಗ್ ಮಾಡೋದು. ಪ್ರಿನ್ಸೆಸ್ ಕಟ್ ಮಾರ್ಕ್ ಮಾಡ್ತಿಲ್ಲ ನಾನು. ಸೊ ಪ್ರಿನ್ಸೆಸ್ ಕಟ್ಟು ಮಾರ್ಕಿಂಗ್ ಕಟ್ ಮಾಡಿರುವಂತಹ ವೀಡಿಯೋಸು ಪ್ರಿನ್ಸೆಸ್ ಕಟ್ ಬೇಕು ಅನ್ನೋರಾದರೆ ನೀವು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ರೊಫೆಷನಲ್ ಮೆಥಡಲ್ಲಿ ಯಾವ ರೀತಿ ನೀವು ಪ್ರಿನ್ಸೆಸ್ ಕಟ್ ಕಟ್ ಮಾಡ್ಕೋಬೇಕು, ಇಲ್ಲ ನಾವು ಈಸಿ ಮೆಥಡಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಬೇಡ, ನಮಗೆ ಈಸಿ ಮೆಥಡಲ್ಲಿ ಬೇಕು ಅನ್ನೋರ್ಗೂ ಕೂಡ ನಾನು ಚಾನಲಲ್ಲಿ ವೀಡಿಯೋಸ್ ಇದೆ. ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಈಗ ನೆಕ್ಸ್ಟ್ ನೋಡಿ, ಇದು ಏನಿದೆಯೋ ಇದನ್ನು ಪ್ಲೇಸ್ ಮಾಡ್ಕೊಳ್ಳೋಣ. ಇಲ್ಲ ಹಾಗೇನೂ ಮಾಡಬೇಕು ಅಂದರೆ, ಈಗ ಕೆಲವರು ಕಮೆಂಟ್ ಮಾಡಿದರು ಮೊನ್ನೆ ದಿನ ಒಬ್ಬರು, ಫ್ರಂಟು ಬ್ಯಾಕು ಫ್ರಂಟ್ ಮೇಲೆ ಇಟ್ಟು ಕಟ್ ಮಾಡಬೇಡಿ, ಹಾಗೆ ಕಟ್ ಮಾಡಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ಇದನ್ನು ತೆಗೆದುಬಿಡ್ತೀನಿ, ಹಾಗೆಯೇ ಕಟ್ ಮಾಡ್ತೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ, ಓಕೆನಾ. ಇಲ್ಲಿ ಒಂದು 3/4 ಇಂಚು ಕಂಪಲ್ಸರಿ. ಇವರ ಒಂದು ಚೆಸ್ಟು ಹೆವಿ ಇದೆ, ಇವರಿಗೆ ವೇಸ್ಟ್ ಕಡಿಮೆ ಇದೆ, ಚೆಸ್ಟ್ ಜಾಸ್ತಿ ಇದೆ. ಸೊ ಇಂಥ ಬ್ಲೌಸಸ್ ಬಂದಾಗ ನಾವು ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅಂದರೆ ನೀಟಾಗಿ ಹ್ಯಾಂಡಲ್ ಮಾಡಬೇಕಂದ್ರೆ ಪರ್ಫೆಕ್ಟಾಗಿ ಯೋಚನೆ ಮಾಡಿ ಕಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಮ್ಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರೋಲ್ಲ, ಫ್ಲಾಟ್ ಆಗಿಬಿಡುತ್ತೆ ಚೆಸ್ಟು. ಮತ್ತು ಕಸ್ಟಮರ್ ಹೇಳ್ತಾರೆ ತುಂಬ ಟೈಟ್, ಉಸಿರಾಡೋಕ್ಕೆ ಆಗ್ತಿಲ್ಲ, ಆ ಥರ ಟೈಟ್ ಆಗಿಬಿಟ್ಟಿದೆ ಚೆಸ್ಟ್ ಹತ್ರ ಅಂತೆಲ್ಲ ಹೇಳ್ತಾರೆ. ಸೊ ಅಂಥವ್ರಿಗೆ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಡೀಟೇಲಾಗಿ ನೋಡ್ಕೊಳ್ಳಿ. ಇಲ್ಲಿ ನಾನು ಬ್ಯಾಕಲ್ಲಿ ತೊಗೊಂಡಿರುವಂಥದ್ದು ಇವ್ರಿಗೆ 14 ಇಂಚಸ್ಸು ಶೋಲ್ಡರ್ ಇರೋದ್ರಿಂದ 7 ಇಂಚಸ್ ತೊಗೊಳ್ಳೋಣ. ಇಲ್ಲಿ ಡೀಪ್ ಅವ್ರು ಎಷ್ಟು ಆಗ್ತಾರೆ ಅನ್ನೋದ್ರ ಮೇಲೆ, ಮತ್ತು ರೆಡಿ ಶೋಲ್ಡರ್ ಎಷ್ಟಿದೆ ಅನ್ನೋದ್ರ ಮೇಲೆ ಇವರಿಗೆ ಒಂದು ಶೋಲ್ಡರ್ ಅನ್ನೋದು ಮೈನಸ್ ಆಗುತ್ತೆ. ನೋಡಿ ಇವ್ರಿಗೆ ನಾನು ಶೋಲ್ಡರ್ ಮೈನಸ್ ಮಾಡ್ತಿದ್ದೀನಿ 1/4 ಇಂಚು, 1/4 ಇಂಚಷ್ಟೇ ಶೋಲ್ಡರ್ ಮೈನಸ್ನ ಮಾಡ್ತಿದ್ದೀನಿ. ಇವರ ಒಂದು ಡೀಪ್ ಬಂದು 7 ಇಂಚಸ್ಸು, 7 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ, ಓಕೆನಾ. ಡೀಪ್ ಆಗ್ತಿರೋದವ್ರು 7 ಇಂಚಸ್ಸು, ಮತ್ತು ರೆಡಿ ಶೋಲ್ಡರ್ ಅವರಿಗೆ 3 ಇಂಚಸ್ ಬೇಕಲ್ಲ. ಸೊ ಹಾಗಾಗಿ ನಾನಿಲ್ಲಿ 1/4 ಇಂಚಿನ ಮೈನಸ್ ಮಾಡಿದ್ದೀನಿ. 1/4 ಇಂಚಿನ ಮೈನಸ್ ಮಾಡಿದಾದಮೇಲೆ ನೋಡಿ ಆರ್ಮೋಲ್ ಫಾರ್ಮುಲಾನ ಯೂಸ್ ಮಾಡೋಣ. ಇವ್ರಿಗೆ 37 ಡಿವೈಡೆಡ್ ಬೈ 6 ಮಾಡ್ಕೊಳ್ಳೋಣ. 37 ಡಿವೈಡೆಡ್ ಬೈ 6 6.1 ಬರುತ್ತೆ. ಇದಕ್ಕೆ ನಾನು 1/2 ಇಂಚನ್ನ ಪ್ಲಸ್ ಮಾಡ್ಕೊಳ್ತೀನಿ, ಪ್ಲಸ್ 0.5 6.6 ನಾನು ಫ್ರಂಟಲ್ಲಿ ತೊಗೊಳ್ತೀನಿ. ಬ್ಯಾಕಲ್ಲಿ 7 ಇಂಚ್ ತೊಗೊಂಡಿದ್ದೆ, ಫ್ರಂಟಲ್ಲಿ ನಾನು 6.6ನ ತೊಗೊಳ್ತೀನಿ. ಇನ್ನೊಂದು ಇಲ್ಲಿ ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ 1/2 ಇಂಚು. ಶೋಲ್ಡರ್ ಸ್ಲೋಪ್ನ ತೊಗೊಂಡಿದ್ದಾದಮೇಲೆ ನಾವಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಸ್ಲೋಪ್ಗೆ ನಾನು 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಶೋಲ್ಡರ್ ಸ್ಲೋಪ್ನ ಡ್ರಾ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ರೆಡಿ ಶೋಲ್ಡರ್ ಎಷ್ಟು ಬರುತ್ತೆ ನೋಡಿ, 5.5 ಬರ್ತಿದೆ. 7 ಇಂಚಸಲ್ಲಿ 1/4 ಹೋದರೆ ನಮಗೆ 1/4 ಮೈನಸ್ ಆದರೆ 5.25 ನಮಗೆ ಬರಬೇಕಾಗಿರೋದು. 5.25 ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ, 1/4 ಇಂಚು ಎಕ್ಸ್ಟ್ರಾ. ಇಷ್ಟು ನೋಡಿ 5.25ಗೆ ಇಲ್ಲೂ ಕೂಡ ನಾನು ಮಾರ್ಕ್ನ ಮಾಡ್ತೀನಿ. ಇವರ ಒಂದು ಆರ್ಮೋಲ್ ಡೌನಿಂಗ್ ಬಂದು 6.6ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನೋಡಿ. 6.6 ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಇದು ಚೆಸ್ಟ್ ಲೈನು, ಚೆಸ್ಟ್ ಲೈನ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಸೇಮ್ 5.25 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 5.25 ತೊಗೊಂಡಿದ್ದೀವಲ್ಲ, ಇಲ್ಲಿ ನಾನು ಒಂದು 1/2 ಇಂಚಷ್ಟು ಒಳಗಡೆ ಮಾರ್ಕ್ ಮಾಡ್ಕೊಳ್ತೀನಿ, ಫ್ರಂಟು ಶೇಪ್ನ ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ, ಓಕೆನಾ. ಈ ರೀತಿ ಈಗ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಇಲ್ಲಿ ಚೆಸ್ಟ್ ಲೈನ್ನ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಚೆಸ್ಟ್ ಲೈನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವ್ರು 37, ಇದಕ್ಕೆ ಪ್ಲಸ್ ನಾನು 2 ಇಂಚನ್ನ ಆ್ಯಡ್ ಮಾಡ್ತೀನಿ. ಬ್ಯಾಕಲ್ಲಿ 1 ಇಂಚನ್ನ ಆ್ಯಡ್ ಮಾಡಿದ್ದೆ, ಫ್ರಂಟಲ್ಲಿ 2 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. 9.75 ಅಂದರೆ 9.25 ಬರುತ್ತೆ. 9.25ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ, ಚೆಸ್ಟ್ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ ನೋಡಿ ಈ ರೀತಿ. ಇಷ್ಟಾದಮೇಲೆ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈಗ
ಇವರ ಒಂದು ರೆಡಿ ಶೋಲ್ಡರ್ ಎಷ್ಟು ಬೇಕು ನೋಡ್ಕೊಳ್ಳಿ. ನೋಡಿ, ಇವರಿಗೆ 3.25 ರೆಡಿ ಶೋಲ್ಡರ್ ಬೇಕಾಗಿರುವಂಥದ್ದು. ನೋಡಿ, ಈಗ ನಮಗೆ ನೆಕ್ ವಿಡ್ತ್ ಅನ್ನೋದು 2 ಇಂಚಸ್ ಬರುತ್ತೆ. ಇಲ್ಲಿ ನಾನು 3 ಇಂಚಸ್ನ ತೊಗೊಳ್ತೀನಿ. ಇಲ್ಲಿ 1 ಇಂಚ್ ತೊಗೊಂಡಿದ್ದೀನಿ ನಾನು, ಇಲ್ಲಿಗಿತ್ತು ಇಲ್ಲಿಗೆ. ಸೊ ನಮ್ಗೆ ಅವಾಗ ನೆಕ್ ಅನ್ನೋದು ಬ್ರಾಡಾಗಿ ಬರುತ್ತೆ. ಸೊ ಬ್ರಾಡಾಗಿ ಬೇಕು ಅನ್ನೋರು ಈ ರೀತಿ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಬ್ರಾಡ್ ಬೇಡ ನಮಗೆ ಅಂದರೆ ನೀವು ಇಲ್ಲಿ 2 ತೊಗೊಂಡಿದ್ರೆ ಇಲ್ಲಿ 2.5 ತೊಗೊಳ್ಳಿ, ಸಾಕಾಗುತ್ತೆ. ಇಲ್ಲಿ ನೆಕ್ ಶೇಪು ನಿಮ್ಮ ಚಾಯ್ಸು, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು ಈ ರೀತಿ. ಇಲ್ಲ ಇಲ್ಲಿ ನಾನು ನಿಮಗೆ ವಿ ಶೇಪ್ ಬೇಕು ಅಂದರೆ ವಿ ಶೇಪು ಕೂಡ ಕೊಟ್ಕೋಬೋದು ಈ ರೀತಿ. ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಒಂದು ಶೇಪು ಕೂಡ. ಇಲ್ಲಿವರೆಗೂ ಬಂದು ಇಲ್ಲಿಂದ ಈ ರೀತಿ ಕೊಟ್ಟರು ನಿಮಗೆ ಚೆನ್ನಾಗಿರುತ್ತೆ ಶೇಪು. ಸೊ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ನೀವು ಡ್ರಾ ಮಾಡ್ಕೋಬೋದು. ಇಲ್ಲ ನೀವು ಈ ರೀತಿ ಕೊಡ್ತೀನಿ, ಇಲ್ಲಿ ನಾನು ಬಾರ್ಡ್ರ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ. ಈ ರೀತಿ ಬಂದಾಗ ಇಲ್ಲಿಂದ ಈ ರೀತಿ ಬಂದರೆ ನಮಗೆ ನೆಕ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಒಂದೊಂದು ಡಿಸೈನ್ಗೂ ಒಂದೊಂದು ನೆಕ್ ಶೇಪ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ನೋಡಿ, ಇವರ ಒಂದು ಬ್ಲೌಸ್ ಲೆಂತ್ ಫ್ರಂಟ್ ಪಾರ್ಟ್ ತೊಗೊಳ್ಳೋಣ. ಇದು ಜಸ್ಟು ಸ್ವಲ್ಪ ಹೆವಿ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು ಬ್ಯಾಕ್ಗಿಂತೂ ಫ್ರಂಟ್ನ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಇವರ ಒಂದು ಅಫೆಕ್ಸ್ ಪಾಯಿಂಟ್ ಬಂದು 10 ಇಂಚು, ನಾನು 10.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇವು ಟೋಟಲ್ ಬ್ಲೌಸ್ ಲೆಂತ್ ಬಂದು 14 ಬ್ಯಾಕಲ್ಲಾದರೆ ಫ್ರಂಟಲ್ಲಿ 15.5 ಬೇಕು. ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು 16.5ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. 16.5ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟು ಡ್ರಾ ಮಾಡಿದ ಆದಮೇಲೆ ಸೊ ಇಲ್ಲಿಂದ ನೋಡಿ 2 ಇಂಚಸ್ ಮೈನಸ್ ಮಾಡ್ತೀನಿ. ಇದು ಶೇಪ್ ಬೆಲ್ಟಿಗೋಸ್ಕರ, ಮೆಜರ್ಮೆಂಟ್ಗೋಸ್ಕರ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡಿ ಈಗ ಮಾರ್ಕ್ ಮಾಡ್ಕೊಳ್ಳಿ ನೀವು. ನೋಡಿ, ನಾನು ಇಲ್ಲಿಂದ 2.5 ಇಂಚ್ ಮೈನಸ್ ಮಾಡ್ತೀನಿ. ಯಾಕೆ ಇಷ್ಟು ಮೈನಸ್ ಮಾಡ್ತಿದ್ದೀನಿ ಅಂದರೆ ಇದು ಹೆವಿ ಚೆಸ್ಟ್ ಆಗಿರೋದ್ರಿಂದ ನಮಗೆ ಶೇಪ್ ಅನ್ನೋದು ಪ್ರಾಪರಾಗಿ ಬರಬೇಕಂದ್ರೆ ನೀವು ಇಲ್ಲಿ ನೀಟಾಗಿ ಶೇಪ್ ಅನ್ನೋದು ಕೊಡಬೇಕಾಗುತ್ತೆ. ನೋಡಿ, ನಾನು ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ 3.5 ಇಂಚ್ ನಾನು ಡಾಟ್ ವಿಡ್ತ್ನ ತೊಗೊಳ್ತಾ ಇದ್ದೀನಿ. ಕ್ಲಿಯರ್ ಆಯಿತಾ? 3.5 ಡಾಟ್ ವಿಡ್ತು ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ವಿಡ್ತ್ ತೊಗೊಂಡ್ಮೇಲೆ ನೋಡಿ, ಇದು ನಾನು ಇಲ್ಲೂ ಕೂಡ ಎಷ್ಟು ಲೆಂತ್ ಆಗುತ್ತೆ ನೋಡಿ. ನಮಗೆ ಇವಾಗ 1/2 ಇಂಚ್ ಡೌನ್ ತೊಗೊಳ್ತಾ ಇದ್ದೀನಿ. ನಮಗೆ 15 ಇಂಚಸ್ ಬರುತ್ತೆ ಲೆಂತು. ನಮ್ಮ ಬ್ಯಾಕಲ್ಲೇ ನಮಗೆ 14 ರೆಡಿ ಇರೋದು. 15 ಇಂಚಸ್ ನಾನು ಇಲ್ಲಿ ತೊಗೊಂಡಿದ್ದೀನಿ. ಯಾಕಂದರೆ ನಮಗೆ ಇಲ್ಲಿ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ ನಮಗೆ ಕ್ಲಾತ್ ಅನ್ನೋದು ನಮಗೆ ಲೂಸಿಂಗ್ ಬರಬೇಕಂದ್ರೆ ನಮ್ಮ ಕ್ಲಾತ್ ಎಕ್ಸ್ಟೆಂಡ್ ಮಾಡಿಕೊಂಡು ಡಾಟ್ ಹಿಡಿದ್ರೆ ನಮಗೆ ಇಲ್ಲಿ ಲೂಸಿಂಗ್ ಅನ್ನೋದು ಬರುತ್ತೆ. ಹಾಗಾಗಿ ನಾನಿಲ್ಲಿ 15 ಇಂಚಸ್ನ ತೊಗೊಂಡಿದ್ದೀನಿ. ನೀಟಾಗಿ ಒಂದು ಶೇಪ್ನ ಈ ರೀತಿ ಡ್ರಾ ಮಾಡೋಣ. ಸೊ ನೋಡಿ, ಇಲ್ಲಿಂದ ನಾನು 1.5 ಇಂಚ್ ಮೈನಸ್ ಮಾಡ್ತೀನಿ. ಇಲ್ಲಿಂದ ನೀಟಾಗಿ ಇವರ ಒಂದು ವೇಸ್ಟ್ ಬೇರೆ ಕಡಿಮೆ ಇದೆ, ಅಂದರೆ ಇವ್ರ ವೇಸ್ಟ್ ಬಂದು 7.25 ಅಂದರೆ 7 ಕಾಲಿದೆ. ನೋಡ್ಕೊಳ್ಳೋಣ, ಚೆಕ್ ಮಾಡೋಣ. ಇಲ್ಲಿಂದ ನೋಡಿ, ಇವರ ಒಂದು ವೇಸ್ಟ್ ಬಂದು 4 ಇಂಚ್ ಬರುತ್ತೆ. 4 ಇಂಚ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನೋಡಿ, 4 ಕಾಲು ಬರುತ್ತೆ. ಇಲ್ಲಿಂದ ನಾವು 1.5 ಇಂಚ್ ಮಾರ್ಜಿನ್ ಅಂದರೆ ನಮಗೆ ನೋಡಿ ಸ್ಟ್ರೈಟಾಗಿ ಬರುತ್ತೆ. ನಮಗಿಲ್ಲಿ ಲೈನ್ ಅನ್ನೋದು ಕಾಣಿಸ್ತಿದೆಯಾ ನಿಮಗೆ? ಈ ರೀತಿ ಸ್ಟ್ರೈಟಾಗಿ ಬರ್ತಿದೆ. ಈ ರೀತಿ ಸ್ಟ್ರೈಟಾಗಿ ಬಂದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಕಪ್ ಶೇಪ್ ಅನ್ನೋದು ಟೈಟ್ ಆಗಿಬಿಡುತ್ತೆ ಆಬ್ವಿಯಸ್ಲಿ. ನೋಡಿ, ಈಗ ನಾವು ಎಷ್ಟು ಅಪ್ಪರ್ ಚೆಸ್ಟ್ ತೊಗೊಂಡಿದ್ದೀವೋ ನೋಡಿ, 7.25 9.25 ಸೇಮ್ 9.25 ನಮಗೆ ಇಲ್ಲೂ ಕೂಡ ಬರುತ್ತೆ. ಆವಾಗ ಏನಾಗುತ್ತೆ, ನಮಗೆ ಕಪ್ ಶೇಪ್ ಹತ್ರ ಟೈಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ನೋಡಿ ಇಲ್ಲಿ 1.5 ಇಂಚ್ಗಿಂತೂ 2 ಇಂಚ್ನ ತೊಗೊಳ್ತೀನಿ. ಈ ರೀತಿ ಕ್ರಾಸಾಗಿ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನಮಗೆ ಇಲ್ಲಿ 1/2 ಇಂಚ್ ಅನ್ನೋದು ಲೂಸಿಂಗ್ ಬರುತ್ತೆ. ನೋಡಿ, 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕೊಂಡಾಗ ನಮಗೆ ಅಪ್ಪರ್ ಚೆಸ್ಟ್ಗೂ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಇದು 9.25 ಬರ್ತಿದೆ, ಇಲ್ಲಿ ನೋಡಿ 10 ಕಾಲು ಬರ್ತಿದೆ. ಓಕೆನಾ? 1/2 ಇಂಚ್ ನಮಗೆ ಲೂಸಿಂಗ್ ಅನ್ನೋದು ಬರುತ್ತೆ ಕಪ್ ಶೇಪ್ ಹತ್ರ. ಸೊ ಈ ರೀತಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ನೋಡಿ ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ ನಾನು 3 ಇಂಚಸ್ಸು. ಯಾಕಂದರೆ ನಮಗಿದು ಬ್ರಾಡ್ ಕೆಳಗಡೆಗೆ ಹೋಗಿದೆಯಲ್ಲ, ಹಾಗಾಗಿ ನನಗೆ ಇಲ್ಲಿ ನೋಡಿ ನಾನು 3 ಇಂಚಸ್ಸು ನಾನು ಡಾಟ್ ಲೆಂತ್ನ ತೊಗೊಳ್ತಾ ಇದ್ದೀನಿ. ಇಲ್ಲೂ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಡಾಟ್ ಲೆಂತ್ ಬಂದು 2.5 ಇಂಚು. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಕಂಪಲ್ಸರಿ. ನಾವು ಡಾಟ್ ಯಾವ ರೀತಿ ತೊಗೊಳ್ತೀವೋ ನಮ್ಮ ಒಂದು ಕಪ್ ಶೇಪ್ ಅನ್ನೋದು ಅಷ್ಟೇ ನೀಟಾಗಿ ನಮಗೆ ಬರುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಿರ್ತೀನಿ ನಿಮಗೆ, ನಮ್ಮ ಡಾಟ್ ಮೇಲೆ ನಮ್ಮ ಬ್ಲೌಸ್ ಫ್ರಂಟ್ ಪಾರ್ಟ್ ಅನ್ನೋದು ಆಧಾರ ಆಗಿರುತ್ತೆ ಅಂತ. ಸೊ ನೋಡಿ, ಈ ರೀತಿ ನಾನಿಲ್ಲಿ ಡಾಟ್ವರೆಗೂ ಬಾರ್ಡ್ರನ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಇಲ್ಲಿ 1/2 ಇಂಚು ಡಾಟ್ ವಿಡ್ತ್ನ ತೊಗೊಳ್ತೀನಿ. ಇಷ್ಟು ಫ್ರಂಟ್ ಪಾರ್ಟು.
ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಮಾರ್ಕ್ಗಳಿಂದ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟಿಚಿಂಗ್ ಟೈಮ್ಗೆ ನಮಗೆ ಈಸಿ ಆಗುತ್ತೆ ಅಂತ. ಈಗ ನಾನು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ನೋಡಿ, ಫ್ರಂಟ್ ಪಾರ್ಟು ರೆಡಿ ಆಯಿತು. ಸೊ ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ತೊಗೊಂಡು. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಡೋಲ್ಲ, ನಾನು ಕಾರ್ನರ್ಗೆ ಚೆಕ್ ಮಾಡ್ಕೊಳ್ತೀನಿ ಎಷ್ಟು ಬೇಕು ನಮಗೆ ಅಂತ. ನೋಡಿ, 7.75 ಆದರೆ ಸಾಕು. ಸ್ಲೀವ್ ಬಿಡ್ತು ಬಂದು 7.75ಗೆ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಆವಾಗ ನಮಗೆ ಬಟ್ಟೆ ಎಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ಬಿಡುತ್ತೆ. 7.75 ಅಂದರೆ ಇಲ್ಲಿಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಸೊ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಮೆಷರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿದ್ದಾರೋ ಸೊ ಅದರಲ್ಲೇ ನೋಡಿ, ಸ್ಲೀವ್ ಲೆಂತ್ ಇದೆ ನನಗೆ 10.5 ಇಂಚು. 10.5 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚು ಸೇರಿಸಿ 11.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಹಾಗಾಗಿ 1 ಇಂಚು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸರಿ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿಂದ ನೋಡಿ, ಇವರಿಗೆ ನಾನು 3.5 ಸ್ಲೀವ್ ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. 3.5ಗೆ ಒಂದು ಮಾರ್ಕ್ನ ಮಾಡಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. 7.75 ಎಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, 7.75 ಎಲ್ಲಿ ಬರುತ್ತೆ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನಮಗೆ ಇಷ್ಟು ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಸೊ ಅದಕ್ಕೆ ಪೀಸ್ನ ಕಟ್ಕೊಳ್ಳೋಣ. ಈಗ ನೋಡಿ, ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಲೀವ್ ಶೇಪರ್ನ ಯೂಸ್ ಮಾಡಿ ಸ್ಲೀವ್ ಕೊಡ್ತಿದ್ದೀನಿ ಅಂದರೆ 1 ಇಂಚ್ ಸಾಕು. 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕೊಡಿ. ಇಲ್ಲ ನೀವು ಫ್ರೀ ಹ್ಯಾಂಡಲ್ಲೇ ನೀವು ಶೇಪ್ನ ಕೊಡ್ತಿದ್ದೀವಿ ಅಂದರೆ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕೊಡಿ. ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸ್ಲೀವ್ಸ್ ಲೂಸ್ ಎಷ್ಟು ಬೇಕೋ ಚೆಕ್ ಮಾಡ್ಕೊಳ್ಳಿ. ನೋಡಿ, 5.5 ಇಂಚು 5.5 ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ನೋಡಿ, 2 ಪಾಯಿಂಟ್ನ ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ತೀನಿ ಈ ರೀತಿ. ಇದು ಎಕ್ಸ್ಟ್ರಾ ಮಾರ್ಜಿನ್. ನಾನಿಲ್ಲಿ ಸ್ಲೀವ್ದು ಶೇಪ್ ಸ್ಕೇಲ್ನ ಯೂಸ್ ಮಾಡಿ ಆರ್ಮೋಲ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ, ಸ್ಕೇಲ್ ಜರುಗಬಾರ್ದು, ಜರುಗ್ತಿರೋನ ಪ್ಲೇಸ್ ಮಾಡಿಕೊಂಡು ಶೇಪ್ನ ಈ ರೀತಿ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ, ಇದೆಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಡೌನಿಂಗ್ ಕೊಡಬೇಕು. ಎಷ್ಟು ಸ್ಲೀವ್ ಮಾರ್ಕಿಂಗು. ಸೊ ನಾವು 1/2 ಇಂಚ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ, ಇಲ್ಲಿಂದ ಅಗೈನ್ 1/2 ಇಂಚಿಗೆ ಈ ರೀತಿ ಶೇಪ್ ಕೊಟ್ಟರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಇಷ್ಟು ಸ್ಲೀವ್ಸ್ ಮಾರ್ಕಿಂಗು. ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಮಿಡ್ಲಿಗೆ ನಾಚು. ಇಲ್ಲಿ ಫ್ರಂಟ್ ಪಾರ್ಟು ಕೂಡ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಪೀಸ್ ಕೊಡೋಕ್ಕೆ ಮೊದಲೇ ಕಟ್ ಮಾಡ್ತಿದ್ದೀನಿ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ನೋಡಿ. ಇಲ್ಲಿ ನಾನು ಪೀಸ್ ಮತ್ತೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಈಗ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಉಳಿದಿರೋಂಥ ಪೀಸ್ನ ಡಬಲ್ ಫೋಲ್ಡ್ನ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಡಬಲ್ ಫೋಲ್ಡ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇವರ ಒಂದು ವೇಸ್ಟ್ ರೌಂಡ್ ಬಂದು ಎಷ್ಟು ಬರುತ್ತೆ ನಮಗೆ, 7.25 ಅಲ್ವಾ. ಒಂದು 3 ಇಂಚಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಸೊ 10ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ವೇಸ್ಟ್ ರೌಂಡ್ ಕಡಿಮೆ ಇದೆ, ಸೊ ಹಾಗಾಗಿ 10ವರೆ 3.5 ಇಂಚು ನಾನಿಲ್ಲಿ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. 4 ಇಂಚ್. ಸೊ ಈಗ ಚೆಸ್ಟಿಗೆ ಹೆವಿ ಇದ್ದಾಗ ಅವ್ರಿಗೆ ನಾವು ಶೇಪ್ ಬೆಲ್ಟ್ ಆದಷ್ಟು ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ, ಯಾಕಂದರೆ ಅದು ಚೆಸ್ಟ್ ಮೇಲೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಶೇಪ್ ಬೆಲ್ಟು. ಸೊ ಹಾಗಾಗಿ ಇಲ್ಲಿ ಬಂದಾಗ ನಮಗೆ ಒಂದು 4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಇಲ್ಲಿ ಬಂದಾಗ ನಿಮಗೆ ಒಂದು 2 ಇಂಚಸ್ ರೆಡಿ ಇದ್ದರೆ ಸಾಕು. ಹಾಗೆ ನೋಡ್ಕೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಅದು ಚೆಸ್ಟ್ ಮೇಲೆ ಬಂದುಬಿಡುತ್ತೆ ಈ ಒಂದು ಶೇಪ್ ಬೆಲ್ಟ್ ಅನ್ನೋದು. ಸೊ ನಮಗೆ ಲೆಂತ್ ಶಾರ್ಟೇಜ್ ಆದ್ರೂ ಚೆಸ್ಟ್ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಚೆಸ್ಟ್ ಹೆವಿ ಇತ್ತು ಅಂದರೆ ಕೇರ್ಫುಲ್ಲಾಗಿ ನೀವು ಬ್ಲೌಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಬ್ಲೌಸ್ ಕಟ್ಟಿಂಗ್ ಪಾರ್ಟು. ಈಗ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ.
ಸೊ ನನಗೇನು ಪೀಸಲ್ಲಿ ಪ್ರಾಬ್ಲಮ್ ಇಲ್ಲ, ದೊಡ್ಡದಾಗೆ ಇದೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ನೀಟಾಗಿ ಕಟ್ ಮಾಡ್ಕೋಬೋದು. ನಾನು ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ಬಂದೆ. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಈಗ ನಾನು ನೆಕ್ಕಿಗೆ ಕ್ಯಾನ್ವಾಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಬ್ಯಾಕು ಮತ್ತು ಫ್ರಂಟು ಎರಡಕ್ಕೂ ನಾನು ಕ್ಯಾನ್ವಾಸ್ನ ಕೊಟ್ಟು ಫಿನಿಶಿಂಗ್ ಕೊಡ್ತೀನಿ. ಇಲ್ಲ ನಾವು ಪೈಪಿಂಗ್ ಕೊಡಬೇಕು ಅಂದ್ರೂ ನೀವು ಪೈಪಿಂಗ್ ಬೇಕಾದ್ರೆ ಕೊಡ್ಬೋದು. ಕಸ್ಟಮರ್ ಯಾವ ರೀತಿ ಕೇಳ್ತಾರೋ ಆ ರೀತಿ ನಾವು ಬ್ಲೌಸ್ನ ಡಿಸೈನ್ ಮಾಡಿಕೊಡ್ಬೇಕು. ಕಸ್ಟಮರ್ ಏನಾದರೂ ಪೈಪಿಂಗ್ ಕೇಳಿದ್ರೆ ಪೈಪಿಂಗ್ ಕೊಡಿ. ಸೊ ಪೈಪಿಂಗ್ ಬೇಡ, ಕ್ಯಾನ್ವಾಸಲ್ಲಿ ಫಿನಿಶಿಂಗ್ ಕೊಡೋಕೆ ಕೇಳಿದ್ರೆ ಕ್ಯಾನ್ವಾಸಲ್ಲಿ ಫಿನಿಶಿಂಗ್ ಕೊಡಿ. ಇಲ್ಲಿ ನಾನು ಕ್ಯಾನ್ವಾಸಲ್ಲಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ, ನೆಕ್ ಫಿನಿಶಿಂಗು. ಪೈಪಿಂಗ್ ಏನವರು ನನಗೆ ಕೇಳಿಲ್ಲ. ಫ್ರಂಟಲ್ಲಿ ನನಗೆ ಬಾರ್ಡ್ರ್ ಬರುತ್ತಲ್ಲ, ಸೊ ಹಾಗಾಗಿ. ಸೊ ನೆಕ್ ಶೇಪ್ನ ನಾನು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಡ್ರಾ ಮಾಡಿಕೊಂಡೆ. ಇಲ್ಲ ನೀವು ಕ್ಯಾನ್ವಾಸ್ ಮೇಲೆ ಡೈರೆಕ್ಟಾಗಿ ನೀವು ಡ್ರಾ ಮಾಡಿಕೊಂಡ್ರು ಮಾಡ್ಕೋಬೋದು. ನಾನಿಲ್ಲಿ ಲೈನಿಂಗ್ ಮೇಲೆ ಡ್ರಾ ಮಾಡಿ ಅದನ್ನು ಈ ರೀತಿ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ಅದ್ರ ಮೇಲೆ ಇನ್ನೊಂದು ಸಲ ನೀವು ಮಾರ್ಕ್ನ ಈ ರೀತಿ ಮಾಡಿಕೊಂಡ್ರೆ ನೆಕ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ನಮಗೆ ಶೇಪ್ ಅನ್ನೋದು ಬರುತ್ತೆ. ಸೀರಿಯಸ್ಲಿ ಕಸ್ಟಮರ್ ಅಂತೂ ಫುಲ್ ಖುಷಿಯಾದರು. ಈ ಒಂದು ನೆಕ್ ಶೇಪು ಮತ್ತು ಈ ಬ್ಲೌಸ್ ಫಿಟ್ಟಿಂಗ್ ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ತು. ಸೊ ಇಲ್ಲಿ ಅವ್ರು ವೇರ್ ಮಾಡಿ ನೋಡಿದಾಗ ನಾನು ವೇಸ್ಟ್ ಇಲ್ಲಿ 29 ತೊಗೊಂಡಲ್ಲ, 1 ಇಂಚ್ ಕಡಿಮೆ ಮಾಡಿ ಕೂಡ, ಆದರೂ ಸ್ವಲ್ಪ ಲೂಸ್ ಇತ್ತು. ಸೊ ಇನ್ನೊಂದು 1/2 ಇಂಚ್ ನಾನು ಮೈನಸ್ ಮಾಡಿ ಕೊಟ್ಟೆ. ಅವರ ಒಂದು ವೇಸ್ಟ್ ಬಂದು ನೋಡಿ 28.5, ಚೆಸ್ಟ್ ಬಂದು 37. ಈ ರೀತಿ ಚೇಂಜಸ್ ಎಲ್ಲ ಬಂದಾಗ ನಾವು ಯಾವ ರೀತಿ ಎಲ್ಲ ನಾವು ಕಟ್ಟಿಂಗ್ ಮಾಡ್ಕೋಬೇಕು, ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಮಗೆ ಐಡಿಯಾಸ್ ಇರಬೇಕಾಗತ್ತೆ. ಸೊ ಅವ್ರಿಗೆ ಚೆಸ್ಟ್ ಹೆವಿ ಇತ್ತು, ಚೆಸ್ಟ್ ಹತ್ರ ಎಲ್ಲೂ ಅವ್ರಿಗೆ ಅನ್ಕಂಫರ್ಟಬಲ್ ಆಗಿಲ್ಲ. ಮತ್ತು ಚೆಸ್ಟ್ ಶೇಪು ಅಷ್ಟೇ ಚೆನ್ನಾಗಿ ಬಂತು. ಯಾವ ರೀತಿ ಕಟ್ ಮಾಡೋದು ಅಂತ ನೀವು ಗಮನ ಇಟ್ಟು ನೋಡಿದರೆ ಸೊ ಅರ್ಥ ಆಗ್ತಿತ್ತು. ಸೊ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ 2 ಸಲ ನೋಡಿ ವೀಡಿಯೋನ ಅರ್ಥ ಆಗುತ್ತೆ. ಫ್ರಂಟ್ದು ಸೇಮ್ ಅದೇ ರೀತಿ ನಾನು ಟ್ರೇಸ್ನ ಮಾಡಿಕೊಂಡು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಈ ರೀತಿ ಯು ಶೇಪಲ್ಲೇ ಕೊಡ್ತಿದ್ದೀನಿ. ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಡ್ರಾ ಮಾಡ್ಕೋಬೋದು. ಮಿಡ್ಲಿಗೆ ಕಟ್ ಮಾಡಿಕೊಂಡೆ. ಇದನ್ನು ನಾನು ಲೈನಿಂಗ್ ಮೇಲೆ ಐರನ್ ಮಾಡ್ಕೊಂಡು ಬರ್ತೀನಿ. ನೋಡಿ ಲೈನಿಂಗ್ ಮೇಲೆ ಐರನ್ ಮಾಡ್ಕೊಂಡು ಬಂದೆ. ಸೊ ಇದನ್ನು ಮಿಡ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ನಾನು ಫಸ್ಟಿಗೆ. ಸೊ ಕ್ಯಾನ್ವಾಸ್ ಎಲ್ಲೂ ಜರುಗಲ್ಲ. ನಿಮಗೆ ಬೇಕಾದ್ರೆ ನೀವು ಗುಂಪಿನಲ್ಲಿ ಸೆಕ್ಯೂರ್ ಮಾಡ್ಕೋಬೋದು, ಬಟ್ಟೆ ಜರಗ್ದಂಗೆ. ನೀಟಾಗಿ ನಾನೇನು ಮಾರ್ಕಿಂಗ್ ಮಾಡಿದ್ದೀನೋ ಸೇಮ್ ಮಾರ್ಕಿಂಗ್ ಮೇಲೇ ನಾನು ಆ ಕಟ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರಬೇಕು. ನೀವು ಟರ್ನ್ ಮಾಡ್ಕೋಬೇಕಾದ್ರೂ ಅಷ್ಟೇ ನೀಟಾಗಿ ನೀಡಲ್ನ ಒಳಗಡೆ ಬಿಟ್ಟು ಟರ್ನ್ನ ಮಾಡ್ಕೊಳ್ಳಿ. ನೆಕ್ ಶೇಪಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದು ಆಗೋದಿಲ್ಲ. ಸೀರಿಯಸ್ಲಿ ಕಸ್ಟಮರ್ ಅಂತೂ ಫುಲ್ ಖುಷಿಯಾದರು ಬ್ಲೌಸ್ ಹಾಕ್ಕೊಂಡು. ಸೊ ಅಷ್ಟೇ ನಮಗೆ ಬೇಕಾಗಿರೋದಲ್ವಾ. ಸ್ಟಿಚ್ ಮಾಡಿದ್ಮೇಲೆ ಕಸ್ಟಮರ್ ಖುಷಿಯಾದರೆ ಚೆನ್ನಾಗಿದೆ ಅಂತ ಅವರು ಫೀಡ್ಬ್ಯಾಕ್ ಕೊಟ್ಟಾಗ ನಮಗೆ ಆಗುವಂಥ ಖುಷಿನೇ ಬೇರೆ. ಸೊ ನೀವೇ ಸ್ವಂತ ನಿಮ್ಮದೇ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ಕೊಳ್ಳಿ. ನೀಟಾಗಿ ಸ್ಟಿಚ್ ಮಾಡಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬಂತು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಆ ರೀತಿಯೇ ಕಸ್ಟಮರ್ಸ್ ರಿವ್ಯೂವು ನಮಗೆ ತುಂಬಾ ಖುಷಿ ಕೊಡುತ್ತೆ. ಸೊ ನೀವು ಈ ವಿಡಿಯೋ ನೋಡಿಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ನೀವು ಆ ವಿಡಿಯೋ ನೋಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಕೊಂಡು ಬೇಕಾದ್ರೆ ನೀವು ಒಂದು ಕಮೆಂಟ್ನ ಹಾಕಿ ಹೇಗೆ ಬಂತು ಅಂತ. ಸೊ ಅದನ್ನು ನೋಡಿ ಕೂಡ ಇನ್ನೂ ಖುಷಿ ಪಡ್ತೀನಿ ನಾನು. ಸೊ ನೋಡಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು. ಎಸ್ಪೆಷಲಿ ಆ ಕಟ್ ವರ್ಕ್ ಬಂದಿರೋ ಕಾರ್ನರ್ಸಲ್ಲಂತೂ ನೀಟಾಗಿ ನಾವು ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ನೋಡಿ ನಾನು ಇಲ್ಲಿ ಲೈನಿಂಗಿಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ಮೇನ್ ಫ್ಯಾಬ್ರಿಕ್ ಸೈಡಿಗೆ ಬಿಟ್ಟು. ಸೊ ಇದನ್ನು ಫಸ್ಟೇ ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಅಟ್ಯಾಚ್ ಮಾಡಿಲ್ಲ, ಇವಾಗ ಅಟ್ಯಾಚ್ ಮಾಡಿದೆ. ಮೇನ್ ಫ್ಯಾಬ್ರಿಕ್ನ ಬಿಟ್ಟು ಲೈನಿಂಗ್ ಮಾತ್ರ. ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ. ನೀಟಾಗಿ ಕೈಯಲ್ಲೇ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನೀಟಾಗಿ ಸೆಟ್ ಮಾಡಿಕೊಂಡು ಸೊ ಆಮೇಲೆ ನಾವು ಅದನ್ನು ಒಂದು ಸಲ ಐರನ್ ಮಾಡ್ಕೊಂಬಿಟ್ರೆ ನಮಗೆ ನೆಕ್ ಶೇಪ್ ಅನ್ನೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನೊಂದು ಸಲ ಐರನ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಕಾಣಿಸುತ್ತೆ ಶೇಪೆಲ್ಲ. ನೋಡಿ ನಾನು ಐರನ್ ಮಾಡ್ಕೊಂಡು ಬಂದೆ. ಸೊ ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ, ಯಾವುದೇ ರೀತಿ ರಿಂಕಲ್ ಬರದೇ ಇರೋ ಥರ. ನಾನು ನೆಕ್ ಹತ್ರನೂ ಮೇಲೆ ಕ್ಯಾನ್ವಾಸ್ನ ಹಾಗೆ ಬಿಟ್ಟೆ ನೆಕ್ ಶೇಪ್ನ ಕಟ್ ಮಾಡಿ ಅಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬ್ಯಾಕಲ್ಲಿ ನೆಕ್ಕಿಗೆ ಮಾತ್ರ. ನೋಡಿ ಈ ರೀತಿ ಇಲ್ಲಿ ನೋಡಿ ನೆಕ್ ಶೇಪ್ ನನಗೆ ಕಾಣಿಸ್ತಿದೆಯಲ್ಲ, ಅಲ್ಲೂ ಒಂದು ಸ್ಟಿಚ್ನ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ನಾನು ನೆಕ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಆಗ ನಮಗೆ ಈವನ್ ಆಗಿ ಬರುತ್ತೆ. ಹಾಗಾಗಿ ನೋಡಿ ಈಗ ಎಕ್ಸಸ್ ಇರೋದೆಲ್ಲ ಕಟ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು. ಈ ರೀತಿ ನೋಡಿ. ಈಗ ನಾನು ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಸೊ 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡಿದ್ರೆ ನಮಗೆ ನೆಕ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಪೈಪಿಂಗ್ ಬಟ್ಟನ್ನ ನಾನು ನ್ಯಾಚ್ ಹೊಡ್ಕೊಂಡಿಲ್ಲ, ಬ್ಲೌಸ್ ಪೀಸ್ನ ಮಾತ್ರ ನ್ಯಾಚ್ ಹೊಡ್ಕೊಂಡಿದ್ದು. ಈ ರೀತಿ ನೀಟಾಗಿ ಪೈಪಿಂಗ್ನ ಕೊಟ್ಟೆ. ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ನಾನು ಡಾಟ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ವೇಸ್ಟಿಗೆ ಪಟ್ಟಿನ ಕೊಡ್ತೀನಿ. ಸೊ ಈ ರೀತಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೆಕ್ ಶೇಪ್ ಅಂತ.
ಇದಕ್ಕೆ ಇವಾಗ ಪಟ್ಟಿನ ಕೊಟ್ಕೊಂಡ್ರೆ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಕಂಪ್ಲೀಟಾಗಿ ನಮಗೆ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿತ್ತು ಬ್ಲೌಸ್ ಡಿಸೈನು. ನೀವು ಕೂಡ ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಬ್ಯಾಕ್ ಪಾರ್ಟು ಪರ್ಫೆಕ್ಟಾಗಿ ನನಗೆ ರೆಡಿ ಆಯಿತು. ಹೇಗೆ ಅನಿಸ್ತಿದೆ ಬ್ಯಾಕ್ ಪಾರ್ಟು ಅಂತ ಕಮೆಂಟ್ ಮಾಡಿ. ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡಿಕೊಂಡೆ. ನೋಡಿ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನೆಕ್ನ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಮಾರ್ಕಿಂಗ್ ಮೇಲೇ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಸೊ ಇಲ್ಲಾಂದರೆ ನೀವು ನೆಕ್ ಸಮೇತ ಕಟ್ ಮಾಡಿಬಿಟ್ಟು ಕೂಡ ಕ್ಯಾನ್ವಸ್ನ ಅಟ್ಯಾಚ್ ಮಾಡ್ಕೋಬೋದು. ನಾನು 1/4 ಇಂಚಿಗಿಂತೂ ಕಡಿಮೆನೇ ಕ್ಲಾತ್ನ ಬಿಟ್ಟು ಇಲ್ಲಿ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಕಟ್ ಮಾರ್ಕ್ಸು ನಿಮ್ಮ ಒಂದು ಸ್ಟಿಚ್ಚು ಕಟ್ ಆಗದೆ ಇರೋ ಥರ ಇರಲಿ. ನೋಡಿ ಕೂಳೆನ ಲೈನಿಂಗ್ ಬಟ್ಟೆ ಕಡೆ ಇಟ್ಕೊಂಡು ನೀಟಾಗಿ ನೀವು ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈ ರೀತಿ ಒಂದ್ಸಲ ಐರನ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬ್ಲೌಸ್ ಅನ್ನೋದು ನೆಕ್ ಪಾರ್ಟು ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ ಈಗ ಅದ್ರ ಮೇಲೆ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ಕಿನಾರೆ ಸ್ಟಿಚ್ ಕಾಣಬಾರ್ದು, ಬೇಡ ನಮಗೆ, ನೀವು ಯಾವುದೇ ರೀತಿ ಇಲ್ಲಿ ಬಾರ್ಡ್ರ್ ಅಟ್ಯಾಚ್ ಮಾಡಿಲ್ಲ ಅಂದರೆ ನೀವು ಈ ಒಂದು ಸ್ಟಿಚ್ನ ಸ್ಕಿಪ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಇಲ್ಲಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಇಲ್ಲಿ 1/4 ಇಂಚ್ ನಾನು ಈ ಥರ ಕ್ರಾಸ್ ಬಂದಿದೆಯಲ್ಲ ಅದನ್ನು ಕಟ್ ಮಾಡಿಕೊಂಡೆ. ಈಗ ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ಈ ರೀತಿ ಕಾಣಿಸ್ತಿದೆ. ಈಗ ನಮಗೆ ನಾರ್ಮಲ್ ಡಾಟ್ ಬ್ಲೌಸ್ಗೆ ಈ ಒಂದು ಬಾರ್ಡ್ರನ್ನ ಯಾವ ರೀತಿ ಕೊಡಬೇಕು ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿ ನೀಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈ ಮಾರ್ಕಿಂಗ್ಗೆ, ಈ ಡಾಟ್ ಮಾರ್ಕ್ಗೆ ಬರೋ ಥರ ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಪ್ರಿನ್ಸಸ್ ಕಟ್ಗೆ ನಾವು ಯಾವ ರೀತಿ ಬಾರ್ಡ್ರ್ ಕಟ್ ಕೊಟ್ಟರೆ ಫಿನಿಶಿಂಗ್ ಬರುತ್ತೋ ಸೇಮ್ ಈ ಡಾಟ್ಗೂ ಕೂಡ ಅದೇ ರೀತಿ ಫಿನಿಶಿಂಗ್ ಬರೋ ಥರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ಳಿ. ಇಲ್ಲಿ ಎಲ್ಲಿ ನಿಮಗೆ ಡಾಟ್ ಮಾರ್ಕ್ ಮಾಡಿದ್ರೋ ಅಲ್ಲಿ ಸ್ಟ್ರೈಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಕಂಪ್ಲೀಟ್ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಆಮೇಲೆ ಈ ಕಡೆ ಟರ್ನ್ ಮಾಡಿಕೊಂಡ್ರೆ ಎಕ್ಸಸ್ ಇರೋದು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಶೇಪಲ್ಲೇ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಲ್ಲಿ ನಿಮಗೆ ಫೋಲ್ಡಿಂಗ್ ಏನೂ ಅವಶ್ಯಕತೆ ಇಲ್ಲ. ಬಾಟಮಲ್ಲಿ ಅಲ್ಲಿ ಡಾಟ್ ಹಿಡಿದ್ರೆ ಆ ಕೂಳೆ ಎಲ್ಲ ನಮಗೆ ಡಾಟ್ ಒಳಗಡೆ ಹೋಗುತ್ತೆ. ಇದಕ್ಕೂ ಸೇಮ್ ಅದೇ ರೀತಿ ನೋಡಿ ಇಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಡಾಟ್ ಹತ್ರಕ್ಕೆ ಈ ಒಂದು ಲೇಸ್ನ ಸ್ಟ್ರೈಟಾಗಿ ಈ ರೀತಿ ಇಟ್ಟು ಸ್ಟಿಚ್ನ ಹಾಕ್ಕೊಳ್ಳಿ. ಆರ್ಮೋಲ್ ಡಾಟ್ ಯಾವ ಶೇಪಲ್ಲಿದೆಯೋ ಆ ಡೈರೆಕ್ಷನಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಇಲ್ಲಿ ಎಕ್ಸಸ್ ಇರೋದು ಕಟ್ ಮಾಡಿಕೊಂಡು ಮೇಲಕ್ಕೆ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ನೋಡಿ ಡಾಟ್ ಯಾವ ಡೈರೆಕ್ಷನಲ್ಲಿದೆಯೋ ಆ ಡೈರೆಕ್ಷನಲ್ಲಿ ಎಕ್ಸಸ್ ಇರೋ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೋಬೇಕು. ಆರ್ಮೋಲ್ ಕಡೆಗೂ ಕಟ್ ಮಾಡ್ಕೊಳ್ಳಿ. ಇಷ್ಟು ಅಟ್ಯಾಚ್ ಆಯ್ತಲ್ಲ. ಇಷ್ಟಾದಮೇಲೆ ನನಗೆ ಬಾರ್ಡ್ರ್ ಇಲ್ಲಿ ಚೂರು ಉಳ್ದೈತಲ್ಲ, ಇದನ್ನು ನಾನೇನು ಮಾಡ್ತೀನಿ, ನೆಕ್ ಡೌನ್ಗೆ ಕೊಡ್ತೀನಿ. ನೀವು ಬೇಕಾದ್ರೆ ಅಲ್ಲಿ ಪೈಪಿಂಗ್ ಬೇಕಾದ್ರೆ ಕೊಟ್ಕೋಬೋದು, ನಿಮ್ಮ ಒಂದು ಚಾಯ್ಸು. ನಾನು ಈ ಬಾರ್ಡ್ರ್ ಉಳ್ದಿತ್ತಲ್ಲ, ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಈ ಬಾರ್ಡ್ರನ್ನ ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೋದು. ನಾನು ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಇಲ್ಲಾಂದರೆ ನೀವು ಮೇಯ್ನ್ ಆ ಒಂದು ಬಾರ್ಡ್ರ್ ಕೊಡೋಕ್ಕೆ ಮುಂಚಿತವಾಗೇ ಇದನ್ನು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಕೊಡಿ, ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಇದೊಂದು ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಫಸ್ಟ್ ಈ ಚಿಕ್ಕ ಬಾರ್ಡ್ರನ್ನ ಕೊಟ್ಬಿಡಿ, ಆಮೇಲೆ ನೀವು ದೊಡ್ಡ ಬಾರ್ಡ್ರನ್ನ ಕೊಡಿ. ಆವಾಗ ಇನ್ನೂ ಚೆನ್ನಾಗಿರುತ್ತೆ ಲುಕ್ಕು. ಇಲ್ಲಿ ಫೋಲ್ಡಿಂಗ್ ಅನ್ನೋದು ಬರೋದಿಲ್ಲ. ಸೊ ನಾನು ಇದು ಕೊಡಬೇಕು ಅಂದ್ಕೊಂಡಿಲ್ಲ, ಬಾರ್ಡ್ರ್ ಉಳ್ದಿತ್ತಲ್ಲ ಅದಕ್ಕೆ ಕೊಟ್ಟೆ. ಫಸ್ಟ್ ಚಿಕ್ಕ ಬಾರ್ಡ್ರನ್ನ ಅಟ್ಯಾಚ್ ಮಾಡಿ ಆಮೇಲೆ ದೊಡ್ಡ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರಂಟ್ ಪಾರ್ಟ್ ಅಂತ. ಈಗ ಡಾಟ್ಸ್ನ ಹಿಡಿತಾ ಇದ್ದೀನಿ. ಡಾಟ್ಸ್ನ ಹಿಡಿದಾಗ ನಿಮಗೆ ತೋರಿಸ್ತೀನಿ ಆ ಲುಕ್ ಅನ್ನೋದು ಯಾವ ರೀತಿ ಬರುತ್ತೆ ಅಂತ. ನಾವಿವಾಗ ಇದು ನೋಡಿ ಪ್ರಿನ್ಸಸ್ ಕಟ್ಟಿಗೆ ಕೊಟ್ಟ ಹಾಗೆ ನಮಗೆ ಆ ಒಂದು ಬಾರ್ಡ್ರ್ ಅನ್ನೋದು ಲುಕ್ ವೈಸ್ ಬಂದಿದೆ. ನೋಡಿ ಕಪ್ ಶೇಪು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಅದು ಕೂಳೆ ಎಲ್ಲಿದೆಯೋ ನೀಟಾಗಿ ನಾವು ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ ಅನ್ನೋದು ಮೀಡ್ಲಿಗೆ ಬರೋ ಥರ ಇಟ್ಕೊಂಡು ನಾವು ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈ ರೀತಿ ಕೊಟ್ಟಾಗ ನಮಗೆ ಪ್ರಿನ್ಸಸ್ ಕಟ್ಟಿಗೆ ಅಟ್ಯಾಚ್ ಮಾಡಿದಷ್ಟೇ ಫಿನಿಶಿಂಗ್ ಬರುತ್ತೆ. ಈ ರೀತಿ ಡಾಟ್ನ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ರೆಡಿ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಒಂದು ಸ್ವಲ್ಪ ಲಾಂಗ್ ಆಯಿತು, ಹಾಗಾಗಿ ಎಲ್ಲ ಕಡೆ ನಿಮಗೆ ಕರೆಕ್ಟಾಗಿ ಬಂದಿದೆ ಫ್ರಂಟ್ ಪಾರ್ಟು. ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ಥರ ಎದುರು ಬದ್ರು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ.
ನಿಮಗೆ ಗೊತ್ತೇ ಇದೆ ಯಾವ ರೀತಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಸೊ ಇದನ್ನು ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ಅಷ್ಟೇ, ಮತ್ತು ಸ್ಲೀವ್ಸ್ ಅಟ್ಯಾಚು ಅಷ್ಟೇ. ಯಾರಾದರೂ ಬಿಗಿನರ್ಸ್ ನೋಡ್ತಾ ಇದ್ದರೆ ಅವ್ರಿಗೆ ಡೌಟ್ ಬರಬಾರ್ದಲ್ಲ, ಈ ಶೇಪ್ ಬೆಲ್ಟ್ ಎಲ್ಲ ಯಾವಾಗ ಹೊಲ್ಕೊಂಡ್ರು ನಮಗೆ ತೋರಿಸಲೇ ಇಲ್ಲ ಅಂತ. ಸೊ ಹಾಗಾಗಿ ಇದನ್ನು ಕೂಡ ಸೇರಿಸಿ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೂ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಇದು ಎಕ್ಸಸ್ ಇರೋ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ನಾನು ಇದೇ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇನ್ವಿಸಿಬಲ್ಲು ಬೇಕಾದರೆ ನೀವು ಇನ್ವಿಸಿಬಲ್ ಆಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೋದು. ನಾನಿಲ್ಲಿ ವಿಸಿಬಲ್ ಆಗೇ ಕೊಡ್ತಾಯಿದ್ದೀನಿ ನೋಡಿ. ಪರ್ಫೆಕ್ಟಾಗಿ ನನಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ಸೊ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಈಗ ಉಕ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಉಕ್ಪಟ್ಟಿಗೆ ನೀಟಾಗಿ ಲೈನಿಂಗ್ ಫ್ಯಾಬ್ರಿಕ್ನೇ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಬಿಗಿನರ್ಸ್ ಯಾರಾದರೂ ನೋಡ್ತಿದ್ರೆ, ಸೊ ನಿಮಗಿದು ಸ್ಲೋ ಆಗಬೇಕು ವಿಡಿಯೋ, ಉಕ್ಪಟ್ಟೆ ಐಪಟ್ಟಿ ಅಟ್ಯಾಚ್ ಮಾಡೋದು ಬರಲ್ಲ ಅನ್ನೋರು, ನೀವು ಚಾನಲಲ್ಲಿ ವಿಡಿಯೋ ಇದೆ, ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನಿಮ್ಗೆ ಯಾವ್ಯಾವ ಥರ ಡಿಸೈನ್ಸ್ ಬೇಕೋ, ಸೊ ಮತ್ತು ಯಾವ್ಯಾವ ಥರ ಬ್ಲೌಸಸ್ ಬೇಕೋ, ಯಾವ್ಯಾವ ಮೆಷರ್ಮೆಂಟ್ ಬೇಕೋ ಎಲ್ಲವೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಕಟ್ಟಿಂಗು ಮತ್ತು ಸ್ಟಿಚಿಂಗು ಮಾಡ್ಕೋಬಹುದು. ಈಗ ಐಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನೊಂದು ನನ್ನ ಚಾನಲ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತ ನೋಡಿ. ಈಗ ಫ್ರಂಟ್ ಪಾರ್ಟು ಫಿನಿಶ್ ಆಯಿತು. ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ನ ಈ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ. ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕು ಆ ಥರ ಆಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು. ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ನೋಡಿ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ ನೋಡಿ. ನಿಮ್ಗೆ ಓಪನ್ ಮಾಡಿದ್ರೆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸ್ವಲ್ಪ ಎಕ್ಸಸ್ ಆಯಿತು, ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ 1/2 ಇಂಚ್ ನಾವೆಷ್ಟು ಮಾರ್ಜಿನ್ ಬಿಟ್ಟಿದ್ವೋ ಅದನ್ನು ನೋಡ್ಕೊಂಡು ನಾವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಕಿನಾರೆ ಸ್ಟಿಚ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ಸ್ಲೀವ್ಸ್ ಅನ್ನೋದು ರೆಡಿ ಆಗಿಬಿಡುತ್ತೆ ನೋಡಿ. ಒಂದು ಸಲ ನೀವು ಕೂಡ ಈ ಒಂದು ಡಿಸೈನ್ನ ಸ್ಟಿಚ್ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ, ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ಲೀವ್ ಸಾಕಾಗತ್ತಾ ಲೆಂತ್ ಅಂತೆಲ್ಲ. ಆಮೇಲೆ ನೀವು ಅಟ್ಯಾಚ್ ಮಾಡೋಕ್ಕೆ ಸಾಕಾಗಿಲ್ಲ ಅಂದರೆ ನೀವು ಪೀಸ್ ಕಟ್ಕೋಬೇಕಾಗತ್ತೆ. ಹಂಗೇನೆ ಅಟ್ಯಾಚ್ ಮಾಡಬೇಡಿ, ಚೆಕ್ ಮಾಡಿಕೊಂಡು ನೀವು ಅಟ್ಯಾಚ್ನ ಮಾಡಬೇಕಾಗುತ್ತೆ. ಸೇಮ್ ಇನ್ನೊಂದು ಸ್ಲೀವ್ನು ಅಟ್ಯಾಚ್ ಮಾಡ್ಕೊಂಡು ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ಈ ಥರ ಬ್ಲೌಸ್ ಡಿಸೈನ್ನ, ಪ್ಯಾಟರ್ನ್ ಬ್ಲೌಸ್ ಡಿಸೈನ್ನ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ ನೋಡಿ. ಈಗ 4th ಡಾಟ್ನ ಹಿಡಿತಾ ಇದ್ದೀನಿ. 4th ಡಾಟ್ ಇಟ್ಕೊಂಡಿದ್ದಾದಮೇಲೆ ನಾನು ಸೈಡ್ ಅಟ್ಯಾಚ್ನ ಮಾಡ್ತೀನಿ ನೋಡಿ. ಕರೆಕ್ಟಾಗಿ ಬಂತು. ಈಗ ಒಂದು ಸಲ ನಮಗೆ ಎಷ್ಟು ಬೇಕು ಅಂತ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ರೀತಿ ಅಟ್ಯಾಚ್ನ ಮಾಡ್ತಿದ್ದೀನಿ. ಫೈನಲ್ ಲುಕ್ಕು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಇದಕ್ಕೂ ಕೂಡ ಡಾಟ್ನ ಸ್ಟಿಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ನೋಡಿ. ಫೈನಲ್ಗೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡ್ತು. 3 ಇಂದ 4 ಸ್ಟಿಚ್ನ ಹಾಕ್ಕೊಂಡ್ರೆ ಸೈಡ್ ಸ್ಟಿಚ್ಚು ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ಬ್ಲೌಸು ಸ್ಟಿಚ್ಚಿಂಗ್ ಪಾರ್ಟು. ಫೈನಲಿ ಈ ರೀತಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.